ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಟಡಿ ಕಾರ್ನರ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾವು ಇಂದಿನ ವಿಡಿಯೋದಲ್ಲಿ 8ನೇ ತರಗತಿಯ ವಿಜ್ಞಾನ ವಿಷಯದ ನಿಮ್ಮ ಭಾಗ 1ರ ಪಠ್ಯಪುಸ್ತಕದಲ್ಲಿರುವಂತಹ 3ನೆಯ ಅಧ್ಯಾಯ, ಅದುವೇ ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳು. ಈ ಒಂದು ಅಧ್ಯಾಯದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಇದ್ದೇವೆ. ಅದಕ್ಕೂ ಮೊದಲನೇದಾಗಿ ನೀವೇನಾದರೂ ಇದೇ ಮೊದಲನೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ, ಅಭ್ಯಾಸದ ಪ್ರಶ್ನೋತ್ತರಗಳು. ಅದರಲ್ಲಿರ್ತಕ್ಕಂಥದ್ದು ಮೊದಲನೆಯ ಪ್ರಶ್ನೆ ಇದಾಗಿತ್ತು. ಕೆಲವು ಎಳೆಗಳನ್ನು ಸಂಶ್ಲೇಷಿತ ಎಂದು ಏಕೆ ಕರೆಯುತ್ತಾರೆ, ವಿವರಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಏನಂದರೆ, ರಾಸಾಯನಿಕಗಳನ್ನು ಬಳಸಿಕೊಂಡು ಮಾನವರು ತಯಾರಿಸಿರುವ ಎಳೆಗಳನ್ನು ಸಂಶ್ಲೇಷಿತ ನಾರುಗಳು ಎನ್ನುವರು. ಈ ಎಳೆಗಳು ಚಿಕ್ಕ ಘಟಕಗಳನ್ನು ಜೋಡಿಸಿರುವ ಸರಪಳಿಯಾಗಿದೆ. ಪ್ರತಿ ಚಿಕ್ಕ ಘಟಕವು ನಿಜವಾಗಿ ಒಂದು ರಾಸಾಯನಿಕ ವಸ್ತುವಾಗಿದೆ. ಆದ್ದರಿಂದ ಈ ಎಳೆಗಳನ್ನು ಸಂಶ್ಲೇಷಿತ ಎಂದು ಕರೆಯಲಾಗುತ್ತದೆ. ಮುಂದೆ ಎರಡನೆಯ ಪ್ರಶ್ನೆ, ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಪ್ರಶ್ನೆಯನ್ನು ನೋಡೋಣ. ನೋಡಿ, ರೇಯಾನ್ ಸಂಶ್ಲೇಷಿತ ಎಳೆಗಳಿಗಿಂತ ಭಿನ್ನವಾಗಿದೆ, ಏಕೆಂದರೆ ಅಂತ ಕೇಳಿದ್ದಾರೆ. 3 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ನಾವು ಇದರಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀಬೇಕು. ಅದರಲ್ಲಿ ಆಪ್ಷನ್ ಎ ಇರುವಂಥದ್ದು, ಇದು ರೇಷ್ಮೆಯಂತೆ ಗೋಚರಿಸುತ್ತದೆ. ಆಪ್ಷನ್ ಬಿ, ಇದನ್ನು ಮರದ ತಿರುಳಿನಿಂದ ಪಡೆಯಲಾಗುತ್ತದೆ. ಆಪ್ಷನ್ ಸಿ, ಇದರ ಎಳೆಗಳನ್ನು ನೈಸರ್ಗಿಕ ಎಳೆಗಳಂತೆ ನೇಯಬಹುದಾಗಿದೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಬಿ, ಇದನ್ನು ಮರದ ತಿರುಳಿನಿಂದ ಪಡೆಯಲಾಗುತ್ತದೆ ಅನ್ನುವಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು. ಮುಂದೆ ಮೂರನೆಯ ಪ್ರಶ್ನೆಯನ್ನು ನೋಡೋಣ. ನೋಡಿ, ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದ ಬಳಸಿ ತುಂಬಿ ಅಂತ ಕೊಟ್ಟಿದ್ದಾರೆ. ಪ್ರಶ್ನೆಗಳನ್ನು ನೋಡೋಣ. 3 ಪ್ರಶ್ನೆಗಳು ಇವೆ. ಅದರಲ್ಲಿ ಪ್ರಶ್ನೆ ಎ, ಸಂಶ್ಲೇಷಿತ ಎಳೆಗಳನ್ನು ಡ್ಯಾಶ್ ಅಥವಾ ಡ್ಯಾಶ್ ಎಳೆಗಳೆಂದು ಕರೆಯುವರು. ಇದಕ್ಕೆ ಉತ್ತರ ಏನು? ಕೃತಕ ಅಥವಾ ಮಾನವ ನಿರ್ಮಿತ ಎಳೆಗಳು ಎಂದು ಕರೆಯುವರು. ಪ್ರಶ್ನೆ ಬಿ, ಸಂಶ್ಲೇಷಿತ ಎಳೆಗಳನ್ನು ಡ್ಯಾಶ್ ಎಂದು ಕರೆಯಲ್ಪಡುವ ಕಚ್ಚಾ ವಸ್ತುಗಳಿಂದ ಸಂಶ್ಲೇಷಿಸಲಾಗುತ್ತದೆ. ಯಾವುದರಿಂದ ಮಾಡಲಾಗುತ್ತೆ ಈ ಒಂದು ಸಂಶ್ಲೇಷಿತ ಎಳೆಗಳನ್ನು? ಪೆಟ್ರೋರಾಸಾಯನಿಕಗಳಿಂದ ಈ ಒಂದು ಸಂಶ್ಲೇಷಿತ ಎಳೆಗಳನ್ನು ಸಂಶ್ಲೇಷಣೆಯನ್ನು ಮಾಡಲಾಗುತ್ತೆ. ಅದು ಅದಕ್ಕೆ ಕಚ್ಚಾ ವಸ್ತು ಆಗಿರುತ್ತೆ. ಪ್ರಶ್ನೆ ಸಿ, ಸಂಶ್ಲೇಷಿತ ಎಳೆಗಳಂತೆ ಪ್ಲಾಸ್ಟಿಕ್ ಸಹ ಒಂದು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಸಹ ಒಂದು ಏನು? ಪಾಲಿಮರ್ ಅಂತ ಕರಿತೀವಿ. ಇದು ಪಾಲಿಮರ್ ಆಗಬೇಕು, ಪಾಲಿಮಾರ್ ಅಲ್ಲ. ಪ್ಲಾಸ್ಟಿಕ್ ಸಹ ಒಂದು ಪಾಲಿಮರ್ ಅಂತ ಬರಿಬೇಕು. ಮುಂದೆ 4ನೆಯ ಪ್ರಶ್ನೆ, ನೈಲಾನ್ ಎಳೆಗಳು ತುಂಬ ಪ್ರಬಲವಾಗಿವೆ ಎಂದು ಸೂಚಿಸುವ ಉದಾಹರಣೆಗಳನ್ನು ನೀಡಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರ, ನೈಲಾನ್ ಎಳೆಯು ಗಟ್ಟಿ, ಸ್ಥಿತಿಸ್ಥಾಪಕ ಮತ್ತು ಹಗುರ. ಪ್ಯಾರಾಚೂಟ್ಗಳು ಮತ್ತು ಬಂಡೆಗಳನ್ನು ಹತ್ತಲು ಬಳಸುವ ಹಗ್ಗಗಳನ್ನು ತಯಾರಿಸಲೂ ಸಹ ನೈಲಾನ್ ಬಳಸುತ್ತಾರೆ. ಇದರಿಂದ ಒಂದು ನೈಲಾನ್ ದಾರ ನಿಜವಾಗಿಯೂ ಉಕ್ಕಿನ ತಂತಿಗಿಂತ ಶಕ್ತಿಶಾಲಿಯಾಗಿದೆ ಎಂಬುದು ನಮಗೆ ತಿಳಿಯುತ್ತದೆ. ಇದೇನಾಗಿತ್ತು? ಇದರಿಂದಾಗಿ ನಮಗೆ ಈ ಒಂದು ಉದಾಹರಣೆಗಳಿಂದ ನೈಲಾನ್ ಎಳೆಗಳು ತುಂಬ ಪ್ರಬಲವಾಗಿದೆ ಅಂತ ಗೊತ್ತಾಗುತ್ತೆ. ಮುಂದೆ 5ನೆಯ ಪ್ರಶ್ನೆ, ಆಹಾರವನ್ನು ಸಂಗ್ರಹಿಸಲು ಪ್ಲಾಸ್ಟಿಕ್ ಸಂಗ್ರಹಕಗಳತ್ತ ಹೆಚ್ಚು ಒಲವು ತೋರಿಸಲಾಗುತ್ತದೆ, ಏಕೆ? ವಿವರಿಸಿ. ಅಂದರೆ ಈ ಫುಡ್ ಐಟಮನ್ನು ಸ್ಟೋರ್ ಮಾಡಲಿಕ್ಕೆ ಈ ಒಂದು ಪ್ಲಾಸ್ಟಿಕ್ ಕಂಟೈನರ್ಗಳು ಅಥವಾ ಪ್ಲಾಸ್ಟಿಕ್ ಸಂಗ್ರಾಹಕಗಳನ್ನು ಅದರ ಬಗ್ಗೆ ಹೆಚ್ಚು ಒಲವನ್ನು ತೋರಿಸಲಾಗ್ತಾ ಇದೆ ಇಂದಿನ ಜನ್ರೇಷನ್ನಲ್ಲಿ. ಅದು ಯಾಕೆ? ಅದನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಏನಂದರೆ, ಏನಾಗಿವೆ? ಪ್ಲಾಸ್ಟಿಕ್ಗಳು ಹಗುರ, ಬೆಲೆ ಕಡಿಮೆ, ಹೆಚ್ಚು ಬಲಿಷ್ಠ ಮತ್ತು ಬಳಕೆಗೆ ಸುಲಭವಾಗಿರುವುದರಿಂದ ಆಹಾರವನ್ನು ಸಂಗ್ರಹಿಸಲು ಪ್ಲಾಸ್ಟಿಕ್ ಸಂಗ್ರಾಹಕಗಳತ್ತ ಹೆಚ್ಚು ಒಲವು ತೋರಿಸಲು ಕಾರಣ. ಏನಂದರೆ, ಈ ಲೋಹಗಳಿಗೆ ಹೋಲಿಸಿದರೆ ಹಗುರವಾಗಿರುವುದರಿಂದ ಪ್ಲಾಸ್ಟಿಕ್ಗಳನ್ನು ಕಾರುಗಳು, ವಿಮಾನಗಳು ಮತ್ತು ವ್ಯೋಮನೌಕೆಗಳಲ್ಲೂ ಉಪಯೋಗಿಸುತ್ತಾರೆ. ಏನಾಗಿದೆ? ಪ್ಲಾಸ್ಟಿಕ್ ಅಷ್ಟು ಬೇಗನೆ ಹಾಳಾಗೋದಿಲ್ಲ ಮತ್ತು ಅದು ತುಂಬ ಹಗುರವಾದ, ಲೈಟ್ ವೇಟ್ ಇರೋದರಿಂದ ತುಂಬ ಉಪಯುಕ್ತ ಆಗುತ್ತೆ. ಹಾಗಾಗಿ ಇದನ್ನು ಆಹಾರ ವಸ್ತುಗಳನ್ನು ಸಂಗ್ರಹಿಸಲಿಕ್ಕೆ ಬಳಸ್ತಾರೆ. ಹಾಗೆ ಇದಲ್ಲದೆ ಕೂಡ ಪ್ಲಾಸ್ಟಿಕ್ಗಳನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕಾರುಗಳಾಗಿರ್ಬೋದು, ವಿಮಾನಗಳಾಗಿರಬಹುದು, ವ್ಯೋಮನೌಕೆಗಳಲ್ಲಾಗಿರಬಹುದು ಇದನ್ನು ಉಪಯೋಗಿಸುತ್ತಾರೆ ಅಂತ ಬರಿಬೇಕು. ಇದಕ್ಕೆ ಎಕ್ಸ್ಪ್ಲನೇಷನ್. ನೆಕ್ಸ್ಟ್ ಇತ್ತು 6ನೆಯ ಪ್ರಶ್ನೆ, ಥರ್ಮೋಪ್ಲಾಸ್ಟಿಕ್ ಮತ್ತು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಇವೆರಡರ ನಡುವಿನಂಥ ವ್ಯತ್ಯಾಸವನ್ನು ನಾವಿಲ್ಲಿ ಪಟ್ಟಿ ಮಾಡಬೇಕು. ನೋಡಿ ಯಾವುದೆಲ್ಲ ಇದೆ.
ಥರ್ಮೋಪ್ಲಾಸ್ಟಿಕ್ಗಳು ಮತ್ತು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಇವೆರಡರ ನಡುವಿನ ವ್ಯತ್ಯಾಸ. ಮೊದಲನೇದಾಗಿ ಏನಂತ ಹೇಳ್ಬೋದು, ಥರ್ಮೋಪ್ಲಾಸ್ಟಿಕ್ಗಳಿಗೆ ಇವುಗಳನ್ನು ಸುಲಭವಾಗಿ ಭಾಗಿಸಬಹುದು, ಆದರೆ ಇವುಗಳನ್ನು ಸುಲಭವಾಗಿ ಭಾಗಿಸಲಾಗುವುದಿಲ್ಲ. ಒತ್ತಾಯಪೂರ್ವಕವಾಗಿ ಭಾಗಿಸಲು ಪ್ರಯತ್ನಿಸಿದರೆ ಅವು ಮುರಿದು ಹೋಗಬಹುದು, ಅಷ್ಟು ಗಟ್ಟಿಯಾಗಿ ಇರೋದಿಲ್ಲ. ಇನ್ನು ಎರಡನೇ ವ್ಯತ್ಯಾಸ ಏನು ಬರೀಬಹುದು, ಬಿಸಿ ಮಾಡಿದಾಗ ಇವುಗಳು ಮೃದುವಾಗುತ್ತವೆ, ಆದ್ದರಿಂದ ಇವುಗಳನ್ನು ಬಿಸಿ ಮಾಡಿದಾಗ ಸುಲಭವಾಗಿ ವಿರೂಪಗೊಳಿಸಬಹುದು, ಅಂದರೆ ಮೋಲ್ಡ್ ಬಳಸಿ ಅದರ ಆಕಾರವನ್ನು ಚೇಂಜ್ ಮಾಡಬಹುದು. ಆದರೆ ಇವುಗಳನ್ನು ಬಿಸಿ ಮಾಡಿದಾಗ ಇವುಗಳು ಮೃದುವಾಗುವುದಿಲ್ಲ, ಆದ್ದರಿಂದ ಒಮ್ಮೆ ಎರಕ ಹೊಯ್ದ ಮೇಲೆ ಪುನಃ ಕಾಸಿ ಮರುಗೊಳಿಸಲಾಗುವುದು. ಅಂದರೆ ಒಮ್ಮೆ ಅದಕ್ಕೆ ಒಂದು ಶೇಪನ್ನು ಕೊಟ್ಟ ಮೇಲೆ ಅದನ್ನು ಪುನಃ ಕಾಸಿ ಅದಕ್ಕೆ ಮತ್ತೊಂದು ರೂಪವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದಾಗಿತ್ತು ಥರ್ಮೋಪ್ಲಾಸ್ಟಿಕ್ ಮತ್ತು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳ ನಡುವಿನ ವ್ಯತ್ಯಾಸಗಳು. ಮುಂದೆ 7ನೆಯ ಪ್ರಶ್ನೆ, ಈ ಕೆಳಗಿನವುಗಳನ್ನು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳಿಂದ ಏಕೆ ಮಾಡಿರುತ್ತಾರೆ ವಿವರಿಸಿ. ನೋಡಿ, ಯಾವುದೆಲ್ಲ ವಸ್ತುಗಳು, ಲೋಹದ ಬೋಗುಣಿಯ ಹಿಡಿಕೆಗಳು, ವಿದ್ಯುತ್ ಪ್ಲಗ್ಗಳು, ಸ್ವಿಚ್ಗಳು, ಪ್ಲಗ್ ಬೋರ್ಡ್ಗಳು. ಈ ಎಲ್ಲ ಉಪಕರಣಗಳನ್ನು ಯಾಕೆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳಿಂದ ಮಾಡಿರುತ್ತಾರೆ, ಅದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಏನಂದರೆ, ಲೋಹದ ಬೋಗುಣಿಯ ಹಿಡಿಕೆಗಳು ಮತ್ತು ವಿದ್ಯುತ್ ಪ್ಲಗ್ಗಳು, ಸ್ವಿಚ್ಗಳು, ಪ್ಲಗ್ ಬೋರ್ಡ್ಗಳನ್ನು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳಿಂದ ಮಾಡಿರುತ್ತಾರೆ. ಏಕೆಂದರೆ ಅವು ಬಿಸಿಯಾದಾಗ ಮೃದುಗೊಳ್ಳುವುದಿಲ್ಲ ಮತ್ತು ಬೇಕ್ಲೈಟ್ನಂತಹ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕಗಳಾಗಿದೆ. ಈ ಒಂದು ಕಾರಣಗಳಿಗಾಗಿ ಏನು ಮಾಡ್ತಾರೆ, ಈ ಎಲ್ಲ ಉಪಕರಣಗಳು ವಸ್ತುಗಳನ್ನು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳಿಂದ ಮಾಡಿರುತ್ತಾರೆ ಅಂತ ಬರಿಬೇಕಿತ್ತು. ಮುಂದೆ 8ನೆಯ ಪ್ರಶ್ನೆ, ಕೆಳಗಿನ ವಸ್ತುಗಳನ್ನು ಮರುಚಕ್ರೀಕರಣಗೊಳಿಸಬಹುದಾದ ಮತ್ತು ಮರುಚಕ್ರೀಕರಣಗೊಳಿಸಲಾಗದವುಗಳಾಗಿ ವರ್ಗೀಕರಿಸಿ. ನಿಮ್ಮ ಪಠ್ಯಪುಸ್ತಕದಲ್ಲಿ ಈ ಒಂದು 8ನೇ ಪ್ರಶ್ನೆಯ ಕೆಳಭಾಗದಲ್ಲಿ ಒಂದಷ್ಟು ವಸ್ತುಗಳ ಹೆಸರುಗಳನ್ನು ಪಟ್ಟಿ ಮಾಡಿದ್ದಾರೆ. ಅದನ್ನು ನಾವೇನು ಮಾಡಬೇಕು, 2 ಗುಂಪುಗಳಾಗಿ ವರ್ಗೀಕರಿಸಬೇಕು. ಒಂದು ಮರುಚಕ್ರೀಕರಣಗೊಳಿಸಬಹುದಾದದ್ದು, ಅಂದರೆ ರೀಸೈಕಲ್ ಮಾಡಬಹುದು, ಇನ್ನೊಂದು ರೀಸೈಕಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇರತಕ್ಕಂಥ ವಸ್ತುಗಳು. ಅವುಗಳನ್ನು 2 ಗ್ರೂಪಾಗಿ ಬರೀಬೇಕು. ನೋಡಿ, ನಾನಿಲ್ಲಿ ಉತ್ತರವನ್ನು ಡೈರೆಕ್ಟಾಗಿ ಕೊಟ್ಟಿದ್ದೀನಿ. ಈ ಒಂದು ಎಲ್ಲ ವಸ್ತುಗಳ ಮಿಕ್ಸ್ ಆಗಿ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ನಾವು ಅದನ್ನು 2 ಗ್ರೂಪಾಗಿ ವಿಂಗಡಣೆ ಮಾಡಿ ಕೊಟ್ಟಿದ್ದೀವಿ. ನೋಡಿ, ಮರುಚಕ್ರೀಕರಣಗೊಳಿಸಬಹುದಾದವುಗಳು, ಇವು ಮರುಚಕ್ರೀಕರಣಗೊಳಿಸಲಾಗದವುಗಳು. ಯಾವುದೆಲ್ಲ ಮರುಚಕ್ರೀಕರಣ ಮಾಡಬಹುದು, ಪ್ಲಾಸ್ಟಿಕ್ ಆಟಿಕೆಗಳು, ಕೈಚೀಲಗಳು, ಬಾಲ್ ಪಾಯಿಂಟ್ ಪೆನ್ಗಳು, ಪ್ಲಾಸ್ಟಿಕ್ ಬಟ್ಟಲುಗಳು, ವಿದ್ಯುತ್ ತಂತಿಯ ಮೇಲಿನ ಪ್ಲಾಸ್ಟಿಕ್ ಹೊದಿಕೆ, ಪ್ಲಾಸ್ಟಿಕ್ ಕುರ್ಚಿಗಳು. ಇನ್ನು ಮರುಚಕ್ರೀಕರಣ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ವಸ್ತುಗಳು ಯಾವುದೆಲ್ಲ, ದೂರವಾಣಿ ಉಪಕರಣಗಳು, ಕುಕ್ಕರ್ ಹಿಡಿಕೆಗಳು, ವಿದ್ಯುತ್ ಸ್ವಿಚ್ಗಳು. ಆಯಿತಾ. ಮುಂದೆ 9ನೆಯ ಪ್ರಶ್ನೆ, ರಾಣ ಬೇಸಿಗೆಗಾಗಿ ಅಂಗಿಗಳನ್ನು ಕೊಳ್ಳಲು ಬಯಸುತ್ತಾನೆ. ಅವನು ಹತ್ತಿಯಿಂದ ಮಾಡಿದ ಅಂಗಿಗಳನ್ನು ಕೊಳ್ಳಬೇಕೇ ಅಥವಾ ಸಂಶ್ಲೇಷಿತ ವಸ್ತುವಿನಿಂದ ಮಾಡಿದ ಅಂಗಿಗಳನ್ನು ಕೊಳ್ಳಬೇಕೇ? ರಾಣನಿಗೆ ಸಲಹೆ ನೀಡಿ ಮತ್ತು ನಿಮ್ಮ ಸಲಹೆಗೆ ಕಾರಣವನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಉತ್ತರವನ್ನು ಈಗ ನೋಡೋಣ. ನೋಡಿ, ರಾಣ ಹತ್ತಿಯಿಂದ ಮಾಡಿದ ಅಂಗಿಗಳನ್ನು ಕೊಳ್ಳಬೇಕು. ಯಾಕಂದರೆ ಕಾರಣ, ಹತ್ತಿಗೆ ನೀರನ್ನು ಹೀರಿಕೊಳ್ಳುವಂತಹ ಸಾಮರ್ಥ್ಯ ಹೆಚ್ಚು. ಅದು ನಮ್ಮ ದೇಹದಿಂದ ಹೊರಬರುವ ಬೆವರನ್ನು ಹೀರಿಕೊಂಡು ವಾತಾವರಣಕ್ಕೆ ವರ್ಗಾಯಿಸುವುದರಿಂದ ನಮ್ಮ ದೇಹವು ತಣ್ಣನೆಯ ಅನುಭವವನ್ನು ಪಡೆಯುತ್ತದೆ. ಆದ್ದರಿಂದಾಗಿ ಏನು ಮಾಡಬೇಕು, ಬೇಸಿಗೆ ಕಾಲಕ್ಕೆ ಹತ್ತಿಯಿಂದ ಮಾಡಿದಂಥ ಅಂಗಿಗಳನ್ನು ಕೊಳ್ಳಬೇಕು ಅಂತ ನಾವು ರಾಣನಿಗೆ ಸಲಹೆಯನ್ನು ನೀಡಬೇಕು ಮತ್ತು ಅದಕ್ಕೆ ಸೂಕ್ತ ಕಾರಣಗಳೊಂದಿಗೆ ನಾವು ನಮ್ಮ ಕಾರಣವನ್ನು ಸಮರ್ಥಿಸಿಕೊಳ್ಳಬೇಕು ಕೂಡ. ಇದಾಗಿತ್ತು 9ನೇ ಪ್ರಶ್ನೆಗೆ ಉತ್ತರ. ಮುಂದೆ 10ನೆಯ ಪ್ರಶ್ನೆ, ನಿಸರ್ಗದಲ್ಲಿ ಪ್ಲಾಸ್ಟಿಕ್ಗಳು ಸಂಕ್ಷಾರಣಗೊಳ್ಳುವುದಿಲ್ಲ ಎನ್ನುವುದನ್ನು ತೋರಿಸಲು ಉದಾಹರಣೆಗಳನ್ನು ಕೊಡಿ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ನೋಡಿ, ಸಂಕ್ಷಾರಣಗೊಳ್ಳುವುದು ಅಂದರೆ ಈಗ ನೋಡಿ, ಕಬ್ಬಿಣ ಈಗ ತುಕ್ಕು ಹಿಡಿತದೆ ಅಲ್ವಾ, ಅದನ್ನೇ ಸಂಕ್ಷಾರಣಗೊಳ್ಳುವುದು ಅಂತ ಕರೀತಾರೆ. ಪ್ಲಾಸ್ಟಿಕ್ ಎಲ್ಲಾದರೂ ತುಕ್ಕು ಹಿಡಿಯುತ್ತಾ ಅಥವಾ ಈ ಒಂದು ವಾತಾವರಣದೊಂದಿಗೆ ಅದೇನಾದರೂ ರಿಯಾಕ್ಟ್ ಆಗಿ ನಶಿಸಿ ಹೋಗುತ್ತಾ? ಇಲ್ಲ ಅಲ್ವಾ. ಅದನ್ನೇ ನಾವು ಉತ್ತರವಾಗಿ ಬರೀಬೇಕು. ನೋಡಿ, ಪ್ಲಾಸ್ಟಿಕ್ಗಳು ನೀರು ಮತ್ತು ಗಾಳಿಯೊಂದಿಗೆ ವರ್ತಿಸುವುದಿಲ್ಲ, ನೀರು ಮತ್ತು ಗಾಳಿಯೊಂದಿಗೆ ಅದು ರಿಯಾಕ್ಟ್ ಆಗುವುದಿಲ್ಲ, ಅವು ಸುಲಭವಾಗಿ ಸಂಕ್ಷಾರಣಗೊಳ್ಳುವುದಿಲ್ಲ. ಆದ್ದರಿಂದಲೇ ಅವುಗಳನ್ನು ಅನೇಕ ರಾಸಾಯನಿಕಗಳೂ ಸೇರಿದಂತೆ ವಿವಿಧ ಪ್ರಕಾರದ ವಸ್ತುಗಳನ್ನು ಸಂಗ್ರಹಿಸಲು ಬಳಸುತ್ತಾರೆ. ಉದಾಹರಣೆಗೆ, ಮನೆಗಳಲ್ಲಿ ಬಳಸುವ ಸ್ವಚ್ಛಕಾರಕಗಳಾದ ಕೋಲಿನ್, ಲೈಸಾಲ್, ಫಿನೈಲ್, ಡೆಟಾಯ್ಲ್ ಮುಂತಾದವುಗಳನ್ನು ಪ್ಲಾಸ್ಟಿಕ್ ಡಬ್ಬಿಗಳಲ್ಲಿ ಸಂಗ್ರಹಿಸಲಾಗುತ್ತದೆ. ನೋಡಿರಬಹುದು, ನಿಮ್ಮ ಮನೆಗಳಲ್ಲಿರ್ತಕ್ಕಂತಹ ಕೋಲಿನ್ ಆಗಿರಬಹುದು, ಏನು ಮಿರರ್ ಎಲ್ಲ ಬರ್ಸ್ಲಿಕ್ಕಿರ್ತಕ್ಕಂಥದ್ದು ಒಂದು ಸೊಲ್ಯೂಷನ್, ಮತ್ತು ಲೈಸಾಲ್ ಆಗಿರಬಹುದು,
ಫಿನಾಯ್ಲ್ ಆಗಿರಬಹುದು ಅಥವಾ ಹ್ಯಾಂಡ್ ವಾಶ್ ಡೆಟಾಯ್ಲ್ ಆಗಿರಬಹುದು, ಈ ಎಲ್ಲ ವಸ್ತುಗಳನ್ನು ಪ್ಲಾಸ್ಟಿಕ್ ಡಬ್ಬಿಗಳಲ್ಲಿ ಸಂಗ್ರಹಿಸಲಾಗುತ್ತೆ. ಯಾಕಂದರೆ ಅವು ಅದರೊಟ್ಟಿಗೆ ರಿಯಾಕ್ಟ್ ಆಗೋದಿಲ್ಲ, ಸೊ ಹಾಗಾಗಿ ಅದನ್ನು ಬಳಸಲಾಗುತ್ತೆ. ಮುಂದೆ 11ನೆಯ ಪ್ರಶ್ನೆ, ಹಲ್ಲುಜ್ಜುವ ಬ್ರಷ್ನ ಹಿಡಿಕೆ ಮತ್ತು ಹಲ್ಲುಜ್ಜುವ ಬ್ರಷ್ನ ಕೂದಲುಗಳು ಎರಡನ್ನೂ ಒಂದೇ ರೀತಿಯ ವಸ್ತುವಿನಿಂದ ಮಾಡಿರುತ್ತಾರೆಯೇ? ನಿಮ್ಮ ಉತ್ತರವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ನಾವು ಬ್ರಷ್ ಮಾಡುವಂತಹ ಈ ಒಂದು ಟೂತ್ ಬ್ರಷ್ ಇರುತ್ತಲ್ವ, ಅದರ ನಾವು ಉಜ್ಜುವಂತಹ ಭಾಗ, ಆ ಒಂದು ಮೃದುವಾದ ಕೂದಲುಗಳಿರ್ತವಲ್ವ ಅದು, ಹಾಗೆ ಆ ಒಂದು ಬ್ರಷ್ನ ಹಿಡಿಕೆ, ಅವೆರಡನ್ನೂ ಕೂಡ ಒಂದೇ ರೀತಿಯ ಮೆಟೀರಿಯಲಿಂದ ಮಾಡಿರುತ್ತಾರಾ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಇಲ್ಲ, ಅವೆರಡನ್ನು ಒಂದೇ ರೀತಿಯ ಇದರಿಂದ ಮಾಡಿರೋದಿಲ್ಲ. ಹಲ್ಲುಜ್ಜುವ ಬ್ರಷ್ನ ಹಿಡಿಕೆ ಮತ್ತು ಹಲ್ಲುಜ್ಜುವ ಬ್ರಷ್ನ ಕೂದಲುಗಳನ್ನು ಭಿನ್ನ ರೀತಿಯ ವಸ್ತುಗಳಿಂದ ಮಾಡಿರುತ್ತಾರೆ, ಬೇರೆ ಬೇರೆ ರೀತಿಯಂಥ ಮೆಟೀರಿಯಲಿಂದ ಮಾಡಿರ್ತಾರೆ. ಯಾಕಂದರೆ ಹಲ್ಲುಜ್ಜುವ ಬ್ರಷ್ನ ಹಿಡಿಕೆಯು ಗಟ್ಟಿ ಮತ್ತು ಶಕ್ತಿಯುತವಾಗಿರಬೇಕು. ಯಾಕಂದರೆ ಅದೊಂದು ಹಿಡಿಕೆ ಅಲ್ವಾ, ಅದು ಗಟ್ಟಿಯಾಗಿರಬೇಕು, ನಮಗೆ ಹಿಡ್ಕೊಳ್ಳಿಕ್ಕೆ ಸಹಾಯ ಆಗಬೇಕು. ಆದರೆ ಹಲ್ಲುಜ್ಜುವ ಬ್ರಷ್ನ ಕೂದಲುಗಳು, ಆ ಮುಂಭಾಗದಲ್ಲಿರ್ತಕ್ಕಂತಹ ಅದು ಮೃದುವಾಗಿರಬೇಕು. ಆ ಕೂದಲುಗಳು ಅದು ಮತ್ತು ಬಾಗುವಂತಿರಬೇಕು. ಯಾಕಂದರೆ ನಾವು ಬ್ರಷ್ ಮಾಡಿದಾಗ ಕ್ಲೀನಾಗಿ ನಮ್ಮ ಬಾಯಿ ಕ್ಲೀನ್ ಆಗಬೇಕಲ್ವ, ಹಲ್ಲುಗಳು, ಹಾಗಾಗಿ ಅದು ಮೃದುವಾಗಿ ಇರಬೇಕು ಅಂತ ನಾವು ಬರೀಬೇಕಿತ್ತು. ಅದನ್ನು ಎಕ್ಸ್ಪ್ಲೇನ್ ಕೂಡ ಮಾಡಬೇಕಿತ್ತು. ಮುಂದೆ 12ನೆಯ ಪ್ರಶ್ನೆ, ಪ್ಲಾಸ್ಟಿಕ್ ಬಳಕೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ತಡೆಗಟ್ಟಿ. ಈ ಸಲಹೆಗೆ ಪ್ರತಿಕ್ರಿಯೆಯನ್ನು ನೀಡಿ. ಇಲ್ಲಿ ಪ್ಲಾಸ್ಟಿಕ್ ಬಳಕೆಯ ಬಗ್ಗೆ ನಮ್ಮ ಬಳಿ ಕೇಳ್ತಾ ಇದ್ದಾರೆ. ಅಂದರೆ ಪ್ಲಾಸ್ಟಿಕ್ ಬಳಕೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ನಾವು ತಡೆಗಟ್ಟಬೇಕು. ಇದೊಂದು ಸಲಹೆ ಆಗಿದೆ. ಅದಕ್ಕೆ ನೀವು ಒಂದು ಪ್ರತ್ಯುತ್ತರ ಆಗಿರ್ಬೋದು, ಪ್ರತಿಕ್ರಿಯೆಯನ್ನು ನೀಡಬೇಕು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಏನಂದರೆ, ಪ್ಲಾಸ್ಟಿಕ್ನಿಂದ ಸೃಷ್ಟಿಯಾಗುವ ಕಸವು ಪರಿಸರ ಸ್ನೇಹಿ ಅಲ್ಲ. ನಮಗೆಲ್ಲ ಗೊತ್ತೇ ಇದೆ. ಉರಿಸಿದಾಗ ಪ್ಲಾಸ್ಟಿಕ್ ವಿಷಯುಕ್ತ ಅನಿಲಗಳನ್ನು ಬಿಡುಗಡೆ ಮಾಡುತ್ತದೆ. ನೆಲದಲ್ಲಿ ಸುರಿದಾಗ ಅವು ವಿಭಜನೆ ಹೊಂದಲು ಅನೇಕ ವರ್ಷಗಳನ್ನು ತೆಗೆದುಕೊಳ್ಳಬಹುದು. ಇದಕ್ಕೆ ಕಾರಣವೆಂದರೆ ಅವುಗಳ ಜೈವಿಕ ವಿಘಟನೆ ಹೊಂದದ ಸ್ವಭಾವ. ಚರಂಡಿಗಳಲ್ಲಿ ಬಿಸಾಡಲ್ಪಟ್ಟ ಪ್ಲಾಸ್ಟಿಕ್ ಚೀಲಗಳನ್ನು ಬೀದಿಯ ಹಸುಗಳಂತಹ ಪ್ರಾಣಿಗಳು ತಿನ್ನುತ್ತವೆ. ಆದ್ದರಿಂದ ಅವುಗಳ ಶ್ವಾಸಕೀಯ ಮತ್ತು ಜೀರ್ಣಕ್ರಿಯೆಗಳ ಮೇಲೆ ದುಷ್ಪರಿಣಾಮಗಳಾಗಿ ಜೀವಹಾನಿಯಾಗುತ್ತದೆ. ಆದ್ದರಿಂದ ನಾವುಗಳು ಪ್ಲಾಸ್ಟಿಕ್ ಬಳಕೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ತಡೆಗಟ್ಟಬೇಕು ಅಂತ ಈ ಒಂದು ಪ್ಲಾಸ್ಟಿಕ್ ಬಳಕೆಯ ಕುರಿತಾಗಿ ಬರೀಬೇಕಿತ್ತು. ಮುಂದೆ 13ನೆಯ ಪ್ರಶ್ನೆ, ಎ ಗುಂಪಿನಲ್ಲಿರುವ ಪದಗಳನ್ನು ಬಿ ಗುಂಪಿನಲ್ಲಿರುವ ಹೇಳಿಕೆಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನಿಮ್ಮ ಪಠ್ಯಪುಸ್ತಕದಲ್ಲಿ 2 ಕಾಲಮ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿರ್ತಕ್ಕಂತಹ ಪದಗಳನ್ನು ಮತ್ತು ಆ ಬಿ ಗ್ರೂಪಿನಲ್ಲಿ ಹೇಳಿಕೆಗಳು ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾಗಿ ಮ್ಯಾಚ್ ಮಾಡಬೇಕು, ನಾವು ಬರೀಬೇಕಿತ್ತು. ನಾನಿಲ್ಲಿ ಸರಿಯಾದ ಉತ್ತರವನ್ನು ಇಲ್ಲಿ ಕೊಟ್ಟಿದ್ದೀನಿ, ನೋಡಬಹುದು. ನೋಡಿ, ಮೊದಲನೇದು ಪಾಲಿಯೆಸ್ಟರ್ ಅಂತ ಇದೆ. ಪಾಲಿಯೆಸ್ಟರಿಗೇನು, ಅಲ್ಲಿ ಬಿ ಪಟ್ಟಿಯಲ್ಲಿ ಡಿ ಆಪ್ಷನ್ ಸರಿಯಾದ ಉತ್ತರ. ಬಟ್ಟೆಗಳು ಸುಲಭವಾಗಿ ಸುಕ್ಕುಗಟ್ಟುವುದಿಲ್ಲ. ಇದು ಟೆಫ್ಲಾನ್ ಸಿ. ಅಂಟುವಹಿತ ಅಥವಾ ನಾನ್ ಸ್ಟಿಕ್ ಅಂತ ಕರೀತಾರೆ, ಅಡುಗೆ ಉಪಕರಣಗಳ ತಯಾರಿಕೆಯಲ್ಲಿ ಬಳಸುವರು. ರೇಯಾನ್ ಎ, ಮರದ ತಿರುಳನ್ನು ಬಳಸಿ ತಯಾರಿಸಲಾಗಿದೆ. 4ನೇದು ನೈಲಾನ್. ಇದಕ್ಕೆ ಆಪ್ಷನ್ ಬಿ, ಪ್ಯಾರಾಚೂಟ್ಗಳು ಮತ್ತು ಕಾಲು ಚೀಲಗಳ ತಯಾರಿಕೆಯಲ್ಲಿ ಬಳಸುವರು ಅಂತ ನಾವಿದಕ್ಕೆ ಹೊಂದಿಸಿ ಬರಿಬೇಕಿತ್ತು. ಮುಂದೆ ನೋಡೋಣ 14ನೆಯ ಪ್ರಶ್ನೆ, ಸಂಶ್ಲೇಷಿತ ಎಳೆಗಳನ್ನು ಉತ್ಪಾದಿಸುವುದು ನಿಜವಾಗಿಯೂ ಕಾಡುಗಳ ಸಂರಕ್ಷಣೆಗೆ ನೆರವಾಗುತ್ತಿದೆ, ಇದನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ, ನೈಸರ್ಗಿಕ ಎಳೆಗಳ ಕಚ್ಚಾ ವಸ್ತುಗಳು ಪ್ರಮುಖವಾಗಿ ಗಿಡಮರಗಳಿಂದ ದೊರೆಯುತ್ತದೆ ಮತ್ತು ಇದಕ್ಕಾಗಿ ಅಪಾರ ಗಿಡಮರಗಳ ನಾಶ, ಇದು ಅರಣ್ಯನಾಶಕ್ಕೆ ಕಾರಣವಾಗುತ್ತದೆ. ಆದರೆ ಸಂಶ್ಲೇಷಿತ ಎಳೆಗಳ ಕಚ್ಚಾ ವಸ್ತುಗಳು ಪ್ರಮುಖವಾಗಿ ಪೆಟ್ರೋ ರಾಸಾಯನಿಕಗಳಾಗಿವೆ. ಆದ್ದರಿಂದ ಸಂಶ್ಲೇಷಿತ ಎಳೆಗಳನ್ನು ಉತ್ಪಾದಿಸುವುದು ನಿಜವಾಗಿಯೂ ಕಾಡುಗಳ ಸಂರಕ್ಷಣೆಗೆ ನೆರವಾಗುತ್ತದೆ ಅಂತ ಬರಿಬೇಕು. ಈ ಒಂದು ಸಂಶ್ಲೇಷಿತ ಎಳೆಗಳನ್ನು ಬಳಸೋದ್ರಿಂದ ಏನಾಗುತ್ತೆ, ನಿಜವಾಗಿಯೂ ಕೂಡ ಇದು ಕಾಡುಗಳ ಸಂರಕ್ಷಣೆಗೆ ನೆರವಾಗುತ್ತೆ. ಯಾಕಂದರೆ ಈ ಒಂದು ನೈಸರ್ಗಿಕ ಎಳೆಗಳನ್ನು ತಯಾರಿಸಬೇಕು ಅಂದರೆ ಅದಕ್ಕೆ ಅಪಾರ ಪ್ರಮಾಣದ ಗಿಡಮರಗಳನ್ನು ನಾಶ ಮಾಡಬೇಕಾಗತ್ತೆ. ಇದರಿಂದ ಅರಣ್ಯ ನಾಶಕ್ಕೆ ಕೂಡ ಕಾರಣ ಆಗುತ್ತೆ. ಸೊ ಹಾಗಾಗಿ ಸಂಶ್ಲೇಷಿತ ಎಳೆಗಳನ್ನು ಉತ್ಪಾದಿಸುವುದು ಕೂಡ ಒಂದು ಅರಣ್ಯ ಸಂರಕ್ಷಣೆಗೆ ಒಂದು ನೆರವನ್ನು ನೀಡುತ್ತದೆ ಅಂತ ನಾವಿಲ್ಲಿ ಸಮರ್ಥಿಸಬೇಕು, ಅದನ್ನು ಚರ್ಚೆ ಮಾಡಿ ಬರೀಬೇಕು. ಮುಂದಿರ್ತಕ್ಕಂಥದ್ದು 15ನೆಯ ಪ್ರಶ್ನೆ, ಥರ್ಮೋಪ್ಲಾಸ್ಟಿಕ್ ವಿದ್ಯುತ್ತಿನ ದುರ್ಬಲ ವಾಹಕ ಎಂಬುದನ್ನು ತೋರಿಸಲು ಒಂದು ಚಟುವಟಿಕೆಯನ್ನು ವಿವರಿಸಿ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ 2 ಚಿತ್ರಗಳು ಇವೆ. ನೋಡಿ, ಇಲ್ಲೊಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇದೆ, ವಿದ್ಯುತ್ ಮಂಡಲ ಇದೆ. ಅದರಲ್ಲಿ ನೋಡಿ ಇಲ್ಲೊಂದು ತಂತಿ ಇದೆ. ನೋಡಿ, ಇಲ್ಲಿ ಬ್ಯಾಟರಿ ಕನೆಕ್ಟ್ ಮಾಡಿದ್ದಾರೆ. ನಂತರ ಇಲ್ಲಿ ಲೋಹದ ತುಂಡನ್ನು ಅಳವಡಿಸಿದ್ದಾರೆ ಈ ಒಂದು ವಿದ್ಯುತ್ ಮಂಡಲದ ಮಧ್ಯಭಾಗದಲ್ಲಿ. ನಂತರ ಈ ಸರ್ಕ್ಯೂಟಲ್ಲಿ ಏನು ಮಾಡಿದ್ದಾರೆ, ಥರ್ಮೋಪ್ಲಾಸ್ಟಿಕ್ ಕೊಳವೆ ಅಥವಾ ಥರ್ಮೋಪ್ಲಾಸ್ಟಿಕ್ನಿಂದ ಮಾಡಿದಂಥ ಒಂದು ಸ್ಟ್ರಾ ಅನ್ನು ಹಾಕಿದ್ದಾರೆ.
ನೋಡಿ ಇದರಲ್ಲಿ ನೋಡಿ ಈ ಒಂದು ಮೊದಲನೆಯ ಲೋಹದ ತುಂಡನ್ನು ಹಾಕಿರತಕ್ಕಂತಹ ಈ ಒಂದು ವಿದ್ಯುನ್ಮಂಡಲದಲ್ಲಿ ಏನಾಗುತ್ತೆ, ಬಲ್ಬ್ ಬೆಳಗತ್ತೆ. ಆದರೆ ಈ ಒಂದು ಥರ್ಮೋಪ್ಲಾಸ್ಟಿಕ್ನಿಂದ ಮಾಡಿದಂತಹ ಆ ಒಂದು ವಾಹಕದಲ್ಲಿ ಏನಾಗಲ್ಲ, ಅಲ್ಲಿ ಬಲ್ಬ್ ಬೆಳಗಲ್ಲ. ಇದರಿಂದಾಗಿ ನಮ್ಗೆ ಏನು ಅರ್ಥ ಆಗತ್ತೆ ಅನ್ನುವಂಥದ್ದೇ ಈ ಒಂದು ಚಟುವಟಿಕೆಯ ಉತ್ತರ ಆಗಿರುತ್ತೆ. ಅದನ್ನು ನೋಡೋಣ ಬನ್ನಿ. ಈ ಒಂದು ಚಟುವಟಿಕೆಯಿಂದ ನಮಗೇನು ಅರ್ಥ ಆಗುತ್ತೆ ಅಂದರೆ, ಒಂದು ಬಲ್ಬ್ ವಾಹಕ ತಂತಿ, ಸ್ವಿಚ್, ಬ್ಯಾಟರಿ ಮತ್ತು ಲೋಹದ ತುಂಡನ್ನು ಬಳಸಿಕೊಂಡು ಒಂದು ಸರಳ ವಿದ್ಯುನ್ಮಂಡಲವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ರಚಿಸುವುದು. ನಾವೀವಾಗಲೇ ಚಿತ್ರವನ್ನು ನೋಡಿದ್ದೇವೆ. ಸ್ವಿಚ್ನ ಸಹಾಯದಿಂದ ಮಂಡಲವನ್ನು ಪೂರ್ಣಗೊಳಿಸಿದಾಗ ಬಲ್ಬ್ ಹೊತ್ತಿ ಉರಿಯುತ್ತದೆ. ನಂತರ ಆ ಮಂಡಲದಲ್ಲಿ ಲೋಹದ ತುಂಡಿನ ಜಾಗದಲ್ಲಿ ಒಂದು ಥರ್ಮೋಪ್ಲಾಸ್ಟಿಕ್ ಕೊಳವೆಯನ್ನು ಜೋಡಿಸಿ ಮಂಡಲವನ್ನು ಪೂರ್ಣಗೊಳಿಸಿದಾಗ ಏನಾಗಲ್ಲ, ಬಲ್ಬ್ ಹೊತ್ತಿ ಉರಿಯುವುದಿಲ್ಲ. ಯಾಕಂದರೆ ಇದರಿಂದ ಥರ್ಮೋಪ್ಲಾಸ್ಟಿಕ್ ವಿದ್ಯುತ್ತಿನ ದುರ್ಬಲ ವಾಹಕ ಎಂದು ತಿಳಿಯುತ್ತದೆ. ಏನು ಗೊತ್ತಾಗುತ್ತೆ ನಮಗೆ, ಆ ಒಂದು ಥರ್ಮೋಪ್ಲಾಸ್ಟಿಕ್ ಏನಾಗಲ್ಲ, ಕರೆಂಟ್ ಪಾಸ್ ಆಗಲಿಕ್ಕೆ ಬಿಡೋದಿಲ್ಲ, ಅದು ದುರ್ಬಲ ವಾಹಕ ಅನ್ನುವಂಥದ್ದು ನಮಗೆ ಈ ಒಂದು ಚಟುವಟಿಕೆಯಿಂದ ಗೊತ್ತಾಗತ್ತೆ. ಇದಾಗಿತ್ತು 8ನೇ ತರಗತಿಯ ಭಾಗ 1ರ ವಿಜ್ಞಾನ ಪಠ್ಯಪುಸ್ತಕದಲ್ಲಿರುವಂತಹ 3ನೆಯ ಅಧ್ಯಾಯ ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳು. ಈ ಒಂದು ಅಧ್ಯಾಯದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ವಿವರಣೆಗಳೊಂದಿಗೆ ಡಿಸ್ಕಸ್ ಮಾಡಿದ್ದೇವೆ. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನ್ನಿಸ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಪಾಠದೊಂದಿಗೆ. ಅಲ್ಲಿಯವರೆಗೂ ಧನ್ಯವಾದಗಳು. Thank you for watching. Bye bye.